ಜಗಜಾಹಿರು ಗಂಡಿತೆಂಬ ತಪ್ಪು ಕಲ್ಪನೆ ನನ್ನಲ್ಲಿತ್ತು. ಅದಕ್ಕಾಗಿ ಇಸ್ಲಾಂ ಧರ್ಮ ಮತ್ತು ಇಸ್ಲಾಂ ಧರ್ಮ ಬೋಧಕರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಬಗ್ಗೆ ಅಧ್ಯಯನ ನಡೆಸಿದೆ ಎನ್ನುತ್ತಾರೆ. ಪ್ರೀತಿಯ ಸಹೋದರರೇ, ಕೋವಿ ಕತ್ತಿಗಳಂತಹ ಮಾರಕಾಯುಧಗಳ ಬಲದಿಂದ ಇಸ್ಲಾಂ ಧರ್ಮ ಪ್ರಚಾರಗೊಂಡದ್ದಲ್ಲ, ಬದಲಾಗಿ ಇಸ್ಲಾಂ ಧರ್ಮ ಬೋಧಕರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಪ್ರೀತಿ, ಸ್ನೇಹ ಮತ್ತು ಸರ್ವ ಜನಾಂಗದವರೊಂದಿಗೆ ತೋರಿಸಿದ ಕಾರುಣ್ಯದಿಂದಾಗಿದೆ ಎಂದು السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. ಬಹಳಷ್ಟು ಪ್ರೀತಿಯ ಉಸ್ತಾದರೇ, ತೀರ್ಪುಗಾರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಈ ಊರಿನ ಸಮ್ಮಿತ್ರರೇ, ಮುನ್ನುಡಿಯನ್ನು ಹೆಚ್ಚಾಗಿ ಬಿಗಡಾಯಿಸದೆ ನೇರವಾಗಿ ನನ್ನಲ್ಲಿ ಅರ್ಪಿತವಾದ ಕಾರುಣ್ಯ ಪ್ರವಾದಿ ಎಂಬ ವಿಷಯಕ್ಕೆ ಅಡಿಗೆರೆ ಹಾಕುತ್ತಾ, ಓ ನನ್ನ ಮಾನ್ಯರೇ, ಕೊಲ್ಲೆಗಳಂತಹ, ದರೋಡೆ ಹಲ್ಲೆಗಳಂತಹ ನೀಚ ದುಷ್ಕೃತ್ಯಗಳ ಮೂಲಕ ನಡೆಯುತ್ತಿದ್ದಂತಹ ಒಂದು ಕಾಲ, ಕೋಮುಗಳ ಬೆಗಳು, ಜಾತಿವಾದಗಳು, ಭೀತಿವಾದಗಳು, ಅನ್ಯಾಯ ಅಕ್ರಮಗಳಲ್ಲಿ ತೊಡಗಿದಂತಹ ಕಾಲ, ಹುಟ್ಟಿದ್ದು ಎನ್ನೆಂದರೆ ತಕ್ಷಣ ಮಣ್ಣು ಮಾಡುತ್ತಿದ್ದಂತಹ ಕಾಲ. ಇಂತಹ ಅನೈತಿಕ ತುಂಬಿದ ಕಾಲದಲ್ಲಿ ಜನಿಸಿದಂತಹ ಕಿರಣ ಜ್ಯೋತಿಯೇ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಸುಮಾರು 63 ವರ್ಷಗಳ ಕಾಲ ಬದುಕಿ ಜೀವನದ ಸರ್ವ ಮಜಲುಗಳಲ್ಲೂ ಕರುಣೆಯನ್ನೇ ಮೈಗೂಡಿಸಿಕೊಂಡ ಅಂತ್ಯ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಮೂಹವನ್ನು ಸೃಷ್ಟಿಸಿದರು. ಅದು ಮಾತ್ರವಲ್ಲ, ಖ್ಯಾತ ಇತಿಹಾಸಕಾರ ಮೈಕಲ್ ಹೆಚ್ ಹಾರ್ಟ್ ಜಗತ್ತಿನ ಪ್ರಭಾವಶಾಲಿ 100 ನಾಯಕರು ಪುಸ್ತಕವೊಂದನ್ನು ಬರೆಯುತ್ತಾರೆ. ಮೂಲತಃ ಕ್ರೈಸ್ತ ಧರ್ಮವರಾದರೂ ತನ್ನ ಆರಾಧನೆ ದೈವ ಯೇಸು ಕ್ರೈಸ್ತರನ್ನು 3ನೇ ಸ್ಥಾನದಲ್ಲಿ ಗುರುತಿಸಿ ಅಂತ್ಯ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ 1ನೇ ಸ್ಥಾನ ನೀಡುತ್ತಾರೆ. ಕಾರಣ ಎಂದೆಂದು ಕೇಳಿದಾಗ ಪ್ರವಾದಿವರಿಯರ ವಿಶೇಷವಾದ ಚಿಂತನೆ, ಕರುಣೆ ಮತ್ತು ಜಾತ್ಯತೀತ ಮೌಲ್ಯ ಇವೆಲ್ಲಕ್ಕಿಂತಲೂ ಬದುಕಿನ ಶೈಲಿಗಳು ಮತ್ತೆಲ್ಲರಿಗಿಂತಲೂ ಶ್ರೇಷ್ಠವಾಗಿ ವಿಭಿನ್ನವಾಗಿ ನನಗೆ ಕಂಡಿತು ಎಂಬುದಾಗಿದೆ. ಜಗಜಾಹಿರು ಗಂಡಿತೆಂಬ ತಪ್ಪು ಕಲ್ಪನೆ ನನ್ನಲ್ಲಿತ್ತು. ಅದಕ್ಕಾಗಿ ಇಸ್ಲಾಂ ಧರ್ಮ ಮತ್ತು ಇಸ್ಲಾಂ ಧರ್ಮ ಬೋಧಕರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಬಗ್ಗೆ ಅಧ್ಯಯನ ನಡೆಸಿದೆ ಎನ್ನುತ್ತಾರೆ. ಪ್ರೀತಿಯ ಸಹೋದರರೇ, ಕೋವಿ ಕತ್ತಿಗಳಂತಹ ಮಾರಕಾಯುಧಗಳ ಬಲದಿಂದ ಇಸ್ಲಾಂ ಧರ್ಮ ಪ್ರಚಾರಗೊಂಡದ್ದಲ್ಲ, ಬದಲಾಗಿ ಇಸ್ಲಾಂ ಧರ್ಮ ಬೋಧಕರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಪ್ರೀತಿ, ಸ್ನೇಹ ಮತ್ತು ಸರ್ವ ಜನಾಂಗದವರೊಂದಿಗೆ ತೋರಿಸಿದ ಕಾರುಣ್ಯದಿಂದಾಗಿದೆ ಎಂದು ಯಂಗ್ ಇಂಡಿಯಾ ಪತ್ರಿಕೆಗೆ ಮಹಾತ್ಮ ಗಾಂಧೀಜಿ ಅವರ ಹೇಳಿಕೆ ಇಲ್ಲಿ ಗಮನಾರ್ಹವಾಗಿದೆ. ಅಕ್ರಿಂ ಜಾರಕ ವಲವು ಕಾಣ ಕಾಫಿರ, ನಿನ್ನ ನೆರೆಹೊರೆಯವನು ಅನ್ಯ ಧರ್ಮೀಯನಾದರೂ ಸರಿ, ಆತನನ್ನು ನೀನು ಗೌರವಿಸು ಎಂಬ ಮಾತಿನೊಂದಿಗೆ ವಿಶ್ವ ಕಾರುಣ್ಯಕ್ಕೆ ಮಹಾಬೋಧನೆ ನೀಡಿದ್ದಾರೆ. ಇರ್ಹಮು ಮನ್ ಫಿಲ್ ಅರ್ದಿ ವಯರ್ಹಮುಕುಂ ಮನ್ ಫಿಸ್ ಸಮಾ, ಭೂಲೋಕದಲ್ಲಿರುವವರಲ್ಲಿ ನೀವು ಕರುಣೆ ತೋರಿರಿ ಎಂದಾದಲ್ಲಿ ಬಾಣಲೋಕದಲ್ಲಿರುವವರು ನಿಮ್ಮ ಮೇಲೆ ಕರುಣೆ, ಬಾಲಲೋಕದಲ್ಲಿರುವ ಉಡೆಯ ನಿಮ್ಮ ಮೇಲೆ ಕರುಣೆ ತೋರುವರು. ಈ ರೀತಿ ಜೀವನ ವೃದ್ಧಕ್ಕೂ ಕರುಣೆಯನ್ನೇ ಬೋಧಿಸಿದ, ಕರುಣೆಯನ್ನೇ ಪ್ರತಿಪಾದಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಪವಿತ್ರ ಜೀವನವು ಕಾರುಣ್ಯಕ್ಕೆ ಮಾದರಿಯುತವಾಗಿದೆ. ಪ್ರೀತಿಯ ಸ್ನೇಹಿತರೆ, ಸತ್ಯ ಧರ್ಮದ ಸಂದೇಶ ಸಾರುವ ನಿಟ್ಟಿನಲ್ಲಿ ತಾಯಿಫ್ ದಾರಿಯುದ್ದಕ್ಕೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಂಚರಿಸುವಾಗ ಎದುರಿಸಬೇಕಾಗಿ ಬಂದ ಯಾತನೆ ಸಣ್ಣದಾಗಿರಲಿಲ್ಲ. ಶಹಾದತ್ ಕಲಿಮವನ್ನು ಬೋಧಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸಣ್ಣ ಮಕ್ಕಳ ಮೂಲಕ ಕಲ್ಲು ಮುಳ್ಳುಗಳನ್ನೆಸೆದಾಗಲೂ, ಆ ಪಾವನ ಶರೀರದಿಂದ ರಕ್ತ ಚುಮ್ಮಿ ಬಂದು ತೀವ್ರವಾದ ನೋವು ಕಾಡಿದಾಗಲೂ, ಆಯಾಸದಿಂದ ಶರೀರ ಶಕ್ತಿಯನ್ನೇ ಕಳೆದುಕೊಂಡರು ಬೋಧನೆಯಿಂದ ಕಿಂಚಿತ್ತು ಹಿಂಜರಿಯಲಿಲ್ಲ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಿರಯ್ಯ ಎಂಬ ಬಸವಣ್ಣರ ಮತ್ತು ನಮ್ಮ ನಡುವೆ ಪ್ರಚಾರದಲ್ಲಿ ಇರುತ್ತಾರೆ. ಕರುಣೆಯ ಹರಿಕಾರ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರ ಸಮಾನತೆಯ ಸಂದೇಶವು ಇಡೀ ಜಗತ್ತಿಗೆ ಹರಡಿ ನಿಂತಿದೆ ಎಂಬ ಮಾತಿಗೆ ಅಡಿಗೆರೆ ಹಾಕುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ವಅಲೈಕುಂ ಸಲಾಮ್ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಲೆಟರ್ ಬಿ. ವಿಷಯ ಸೋಷಿಯಲ್ ಮೀಡಿಯಾಕ್ಕೆ